ಅದೇ ಥರ ನಿನ್ನ ಆಯ್ಕೆನೂ ಸತ್ಯನೇ ಆಗಿರಬೇಕು. ಅಪ್ಪ, ನಿನಗೇನಾದ್ರೂ ಗೊತ್ತಾ ನಾನು ಯಾಕೆ ಹೀಗೆ ಆಡ್ತಿದ್ದೀನಿ? ನನಗೇನಾಗಿದೆ? ಅಪ್ಪ, ಬೇರೆ ಎಲ್ಲ ವಿಚಾರದಲ್ಲೂ ಸರಿ ತಪ್ಪು ಹೇಳ್ಕೊಟ್ಟಿರೋ ನೀನು ಈ ವಿಚಾರದ ಬಗ್ಗೆ ನನಗೇನು ಹೇಳ್ಕೊಟ್ಟಿಲ್ವಲ್ಲ. ನಾನು ಏನ್ ಮಾಡ್ಲಿ ಈಗ? ನನಗೆ ಹೀಗೆಲ್ಲ ಅನ್ನಿಸ್ತಿರೋದು ಸರಿನೋ ತಪ್ಪೋ ಎಲ್ಲ ನೀನೇ ಹೇಳ್ಬೇಕು. ಹೇಯ್ ಹೇ 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 ನಿಲ್ಸಿ ಕೆಲಸನ. ನಿನ್ಗೇನಾದ್ರು ತಲೆ ಇದೆಯೇನೆ? ಅಷ್ಟು ಕಷ್ಟವಾಗಿರೋ ಕೆಲಸ ಮಾಡ್ತಾ ಕೂತಿದ್ದೆ, ಕೈಗೆ ಈಗ ಪೆಟ್ಟಾದ್ರೆ ಏನು ಮಾಡ್ತೀಯ ನೀನು? ಅಲ್ಲಪ್ಪ, ಇಷ್ಟ ಆಗಿದ್ದ ಕೆಲಸನ ಕಷ್ಟ ಅಂತಿದ್ಯಲ್ಲ. ಆಯ್ತಮ್ಮ, ಕಷ್ಟಪಟ್ಟು ಮಾಡೋದನ್ನ ಇಷ್ಟಪಟ್ಟು ಮಾಡ್ತೀನಿ ಅಂದರೆ ನಾನು ಯಾಕೆ ಬೇಡ ಅನ್ಲಿ ಪುಟ್ಟ? ಮಾಡು, ಆದರೆ ಹುಷಾರಾಗಿ ಮಾಡು. ನಿಜನಾ ಅಪ್ಪ? ಈ ಕೆಲಸ ಎಲ್ಲ ನಾನೇ ಮಾಡ್ಲಾ? ನಿನಗೆ ಆಸಕ್ತಿ ಇರುವಾಗ ನಾನು ತಡೆದ್ರೆ ತಪ್ಪಾಗುತ್ತೆ. ಹುಷಾರಾಗಿ ಮಾಡು. ಹಾಗಾದ್ರೆ ಆಸಕ್ತಿ ಇರೋ ಎಲ್ಲ ಕೆಲಸನೂ ಮಾಡ್ಬೋದಾ? ಪುಟ, ಈ ಜೀವನದಲ್ಲಿ ಸಂತೋಷವಾಗಿ ಬದುಕೋದೇ ಒಂದು ದೊಡ್ಡ ಸಾಧನೆ. ನೀನು ಯಾವುದೇ ಕೆಲಸ ಮಾಡು ಪುಟ, ಅದರಲ್ಲಿ ಒಂದು ಸಂತೋಷ ಇರಬೇಕು, ತೃಪ್ತಿ ಇರಬೇಕು, ಆಗಲೇ ಮಜವಾಗಿರುತ್ತೆ ಜೀವನ. ಆದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಸಂತೋಷ, ತೃಪ್ತಿನ ಹಾಗಂದ್ರೆ ಏನಪ್ಪ? ಪುಟ, ಈಗ ನಾವು ಪ್ರೀತಿಸಿದ್ದು ನಮಗೆ ಸಿಕ್ಕಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಆ ಸಂತೋಷ ನಾವು ಮಾಡೋ ಕೆಲಸದಲ್ಲೂ ಸಿಗಬೇಕು. ಅದು ನಮ್ಮ ಹೃದಯವನ್ನು ತಟ್ಟಬೇಕು. ಈ ಹೃದಯ ಇದೆಯಲ್ಲ, ಅದು ನಿಷ್ಕಲ್ಮಶ. ಮಗಳೇ, ಈ ಹೃದಯಕ್ಕೆ ಕುತಂತ್ರ ಗೊತ್ತಾಗಲ್ಲ, ಆಳ ಅಳತೆನ ತೂಗು ನೋಡಲ್ಲ. ಅದು ಯಾವುದನ್ನೇ ಆದರೂ ಕುರುಡಾಗಿ ನೋಡ್ಬಿಡುತ್ತೆ ಮಗಳೇ. ಆದರೆ ಮೆದುಳಿದೆಯಲ್ಲ, ಇದು ತುಂಬ ಲೆಕ್ಕಾಚಾರ ಮಾಡುತ್ತೆ. ಈ ಮೆದುಳಿಗೆ ಭಯ ಇರುತ್ತೆ, ಆದರೆ ಈ ಹೃದಯ ಯಾವಾಗಲೂ ಕನಸು ಕಾಣ್ತಾನೆ ಇರುತ್ತೆ. ಏನೇ ನಿರ್ಧಾರ ತಗೊಳ್ಬೇಕಾದ್ರೆ ಈ ಮೆದುಳು ಸರಿನೋ ತಪ್ಪೋ ನೋಡುತ್ತೆ, ಆದರೆ ಈ ಹೃದಯ ಕನಸಿನ ಮಾತನ್ನು ಕೇಳುತ್ತೆ. ಮತ್ತೆ ಆಗೇನ್ ಮಾಡ್ಬೇಕು? ಆಗ ನಿಜವಾಗಲೂ ನಮಗೆ ಯಾವುದು ಸಂತೋಷ ಕೊಡುತ್ತೋ ಅದನ್ನೇ ಆಯ್ಕೆ ಮಾಡ್ಕೋಬೇಕು. ಅಂದರೆ ನಮ್ಮ ಬದುಕಿನಲ್ಲಿ ಸಂತೋಷವಾಗಿ ಬದುಕೋದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಅರ್ಥವಾಯ್ತೇನೋ? ನೋಡು, ಸಂಬಂಧಗಳ ಬಗ್ಗೆ ನಿನ್ನ ಆಯ್ಕೆ ಸತ್ಯನೇ ಆಗಿರಬೇಕು. ಕನ್ಫ್ಯೂಸ್ ಆಗಬೇಡ್ವೋ. ನಾನು ಹೇಳ್ತಿರೋದು ಸತ್ಯ ಅಂದರೆ ನಿಜ, ಟ್ರೂತ್. ಅರ್ಥ ಆಯ್ತಪ್ಪ. ಇದರಲ್ಲಿ ಕನ್ಫ್ಯೂಸ್ ಆಗೋ ವಿಷಯ ಏನಿದೆ? ಓ, ಅಂದರೆ ಕನ್ಫ್ಯೂಸ್ ಇಲ್ಲ. ಅಬ್ಬಾ, ನನ್ನ ಮಗ ಕ್ಲಿಯರ್ ಆಗಿದ್ದಾನೆ ಅಂತಾಯಿತು. ಅವನಿಗೆ ಸಂಬಂಧದ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಇದರ ಬಗ್ಗೆ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನೋ ಇಲ್ಲ ನಿನ್ನ ಬಗ್ಗೆ ಬೇರೆಯವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೋ ನನಗಂತೂ ಅರ್ಥವಾಗ್ತಾ ಇಲ್ಲಪ್ಪ. ಅಪ್ಪ, ಏನೋ ವಿಷಯ ಹೇಳ್ತೀನಿ ಅಂದ್ರಿ, ಅಲ್ಲಿವರೆಗೂ ಕುಡಿಯಲ್ಲ ಅಂತ ಬೇರೆ ಹೇಳಿದ್ರಿ.
ಹೇಳಿದ್ದೆಲ್ಲ ಮುಗ್ದೋಯ್ತಾ? ಅಷ್ಟು ಬೇಗ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಆದ್ರೆ ನೀವು ಹೇಳಿದ್ದು ನನ್ಗೆ ಏನೂ ಅರ್ಥನೇ ಆಗಲಿಲ್ಲ. ಏನು ಮಾಡೋದಪ್ಪ, ನಿನ್ನ ಮನಸ್ಸಲ್ಲಿ ಕಲ್ಮಶ ಅನ್ನೋದಿದ್ದಿದ್ರೆ ನನ್ನ ಮಾತು ನಿನಗೆ ಕಹಿ ಆಗ್ತಿತ್ತು. ನಿನ್ನ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ, ಅದಕ್ಕೆ ನಾನು ಹೇಳೋ ಮಾತು ನಿನಗೆ ಅರ್ಥವಾಗ್ತಾ ಇಲ್ಲ. ಆದರೂ ಈ ಸಂದರ್ಭದಲ್ಲಿ ನಿನಗೊಂದು ಉಪದೇಶ ಕೊಡಲೇಬೇಕು. ನಿನ್ನ ಫ್ರೆಂಡ್ ಅಂತಾದರೂ ತಿಳ್ಕೊ, ಇಲ್ಲ ನಿನ್ನ ಅಪ್ಪ ಹೇಳ್ತಾ ಇದ್ದಾನೆ ಅಂತಲಾದರೂ ತಿಳ್ಕೊ, ಇಲ್ಲ ನಿನ್ನ ಟೀಚರ್ ಹೇಳ್ತಾ ಇದ್ದಾರೆ ಅಂತಲಾದರೂ ತಿಳ್ಕೊ. ಹೇಳಿಪ್ಪ, ನೀವು ಏನು ಹೇಳಿದ್ರು ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ವೆರಿ ಗುಡ್. ಈ ಮದುವೆ ಅನ್ನೋದಿದೆಯಲ್ಲ, ಅದರ ಬಗ್ಗೆ ಇರೋಷ್ಟು ಜೋಕ್ಸು ಪ್ರಪಂಚದಲ್ಲಿ ಬೇರೆ ಯಾವುದ್ರ ಬಗ್ಗೆನೂ ಇಲ್ಲ ಕಣಪ್ಪ. ಈ ಮದುವೆ ಬಗ್ಗೆ ಎಷ್ಟೇ ಮಾತಾಡಿದ್ರು ಮದುವೆ ಮಾಡ್ಕೊಳ್ಳೋರು ಮದುವೆ ಮಾಡ್ಕೊಳ್ಳೋದು ಇರಲ್ಲ. ಯಾಕೆ ಅಂದರೆ ನಗೋಕೆ ಮಾಡೋ ಹಾಸ್ಯನೇ ಬೇರೆ, ಬದುಕೋಕ್ಕಾಗೋ ಮದುವೆನೇ ಬೇರೆ. ಅದೇ ಥರ ಮಾತಾಡೋದಕ್ಕೆ ಹರಟೆ ಹೊಡೆಯೋದಕ್ಕೆ ಎಷ್ಟೇ ಫ್ರೆಂಡ್ಸ್ ಇದ್ದರೂ ಅದು ಸ್ನೇಹನೇ ಬೇರೆ, ಸಂಸಾರನೇ ಬೇರೆ. ನೀನು ಯಾವಾಗಲೂ ಮನಸ್ಸಲ್ಲಿ ಆರಾಧಿಸೋಳು ನಿನ್ನ ಹೆಂಡತಿ ಆಗೋಳೇ ಆಗಿರಬೇಕು, ಬೇರೆಯವರಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಲಿಮಿಟಲ್ಲಿರಬೇಕು. ಯಾಕಂದ್ರೆ ಲೈಫಲ್ಲಿ ಏನೇ ಅತಿ ಆದರೂ ಅದು ವಿಷಯ ಆಗುತ್ತೆ. ಪರವಾಗಿಲ್ಲ ಕಣೋ, ಈ ವಿಷಯಗಳನ್ನೆಲ್ಲ ನಿನ್ನ ಹತ್ರ ಹೇಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಬೇಗ ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಷ್ಟೇ ಆದರೂ ನಾನು ನಿಮ್ಮ ಮಗ ಅಪ್ಪ. ನನ್ನ ಲವ್ ವಿಷಯದಲ್ಲಿ, ನನ್ನ ಮದುವೆ ವಿಷಯದಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತವ್ರೆ ನೀವು. ಇವಾಗ ನೀವು ನನಗೆ ಮದುವೆ ಅಡ್ವೈಸ್ ಕೊಟ್ಟರೆ ನಾನು ತಗೊಳ್ಳಲ್ವಾ? ಅಪ್ಪ, ನನ್ನ ಮನಸ್ಸಲ್ಲಿ ನಾನು ಆರಾಧಿಸೋ ಹುಡುಗಿ ಯಾವಾಗಲೂ ನನ್ನ ಹೆಂಡ್ತಿನೇ ಆಗಿರ್ತಾಳೆ, ಸರಿನಾ? ಕರೆಕ್ಟ್ ಮಗನೇ. ಹಾಗಾದರೆ ನನ್ನ ಮಗ ಸರಿಯಾದ ದಾರಿಯಲ್ಲೇ ಇದ್ದಾನೆ ಅಂತ ಆಯಿತು. ಇಷ್ಟಾದಮೇಲೆ ನಮ್ಮ ಸೀತೆ ಯೋಚನೆ ಮಾಡಿದಾಗೆ ಯಾವ ಸಮಸ್ಯೆನೂ ಆಗಲ್ಲ. ಇದ್ರ ಬಗ್ಗೆ ನಾನು ಚಿಂತೆ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಅಪ್ಪ, ನನ್ನ ಮನಸ್ಸಲ್ಲಿ ನಾನು ಆರಾಧಿಸೋ ಹುಡುಗಿ ಯಾವಾಗಲೂ ನನ್ನ ಹೆಂಡ್ತಿನೇ ಆಗಿರ್ತಾಳೆ. ಹರಸಿ ಆರತಿ ಮಾಡಿ